ಪರ್ಕೆಯಿಂದ ಹೀಗೆ ಮಾಡಿದರೆ ನೋಡಿ ಜಾದು ಅನ್ನೋ ಥರ ಕೆಲಸ ಆಗುತ್ತೆ. ನಾನಿಲ್ಲಿ ಒಂದು ಹಳೇದಾಗಿರೋಂಥ ಲಗ್ಗಿನ್ಸ್ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಭಾಗವನ್ನು. ಇವಾಗ ಈ ಪರಕೆಯ ಒಳಗಡೆ ನೋಡಿ ಹಿಂಭಾಗದಿಂದ ಈ ರೀತಿ ಬಟ್ಟೆಯನ್ನು ಹಾಕಿದ್ದೀನಿ. ಮುಂದೆಗಡೆ ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿದ್ದೀನಿ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಹಿಂಭಾಗದಲ್ಲಿ ಅಲ್ಲೂ ಕೂಡ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಇಲ್ಲಾಂದರೆ ಒಂದು ದಾರನ ತೊಗೊಂಡು ಟೈಟಾಗಿ ಕಟ್ಕೋಬೋದು. ಒಂದು ಸ್ವಲ್ಪ ನೀರನ್ನು ತೊಗೊಂಡು ಆ ನೀರಿಗೆ ಲೈಸಾಲನ್ನು ಹಾಕ್ಕೊಂಡು ಈ ಬಟ್ಟೆನೆಲ್ಲ ಈ ರೀತಿ ಒದ್ದೆ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಥಿಂಗ್ಸನ್ನೆಲ್ಲ ಇಟ್ಟಿರ್ತೀವಿ ಮನೆಯಲ್ಲಿ, ಮಿಷಿನ್ಸ್ ಎಲ್ಲ ಇಟ್ಟಿರ್ತೀವಿ, ಕೆಳಗಡೆ ಎಲ್ಲ ಬಟ್ಟೆ ಹಾಕಿ ಮಾಪನ್ನ ಹಾಕಿ ಒರೆಸೋಕ್ಕೆ ಜಾಗನೇ ಇರಲ್ಲ ಅಂತ ಅಂದಾಗ ಈ ರೀತಿ ಪರ್ಕೆಗೆ ಬಟ್ಟೆನ ಹಾಕಿ ನೋಡಿ ಸಂದಿಗೊಂದಿನಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಈ ರೀತಿ ನಾವು ಕಸ ಏನೋ ಗುಡಿಸ್ಕೊಳ್ತೀವಿ, ಆದರೆ ಒರೆಸ್ಕೊಳ್ಬೇಕು ಅಂತಂದರೆ ಮಾಪನ್ನ ಬೆಳೆಸಿ ಒರೆಸ್ತೀವಿ. ಈ ರೀತಿ ಪರ್ಕೆಗೆ ಬಟ್ಟೆ ಹಾಕಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹೆಚ್ಚಿನ ಟಿಪ್ಸ್ಗಳನ್ನು ನೋಡಲು ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.